ನಮಸ್ಕಾರ ರೀ. ಈ ಸಾರಿ ದಸರಕ್ಕೆ 19 ದಿನಗಳ ರಜೆ ಇದೆ. ಉಮಾ ಕಾಫಿ ಲೋಟ ಕೈಗಿಡುತ್ತಾ ಗಂಡನಿಗೆ ಹೇಳಿದಳು. ರಜೆ ಇದ್ರೇನು? ರಾಜೀವ್ ನಿರಾಸಕ್ತಿಯಿಂದ ಕೇಳಿದ. ನಾನು ಅಮ್ಮನ ಮನೆಗೆ ಹೋಗಬೇಕು, ಉಮಾ ಹೇಳಿದಳು. ಅಮ್ಮನನ್ನು ಒಂದು ಮಾತು ಕೇಳು, ರಾಜೀವ ಹೇಳಿದ. ನೀವೇ ಕೇಳಿ, ನನಗೆ ಏನೇನೋ ನೆಪಗಳು ಹೇಳೋಕ್ಕಾಗೋಲ್ಲ, ಉಮಾ ಸಿಡುಕುತ್ತಾ ಹೇಳಿದಳು. ಅತ್ತೆ ಸೊಸೆಗೆ ಸರಿ ಹೋಗಲ್ಲ, ಒಬ್ಬರ ವಿಚಾರಗಳು ಇನ್ನೊಬ್ಬರಿಗೆ ಒಪ್ಪಿಗೆ ಆಗೋಲ್ಲ ಎಂದು ರಾಜೀವ್ಗೆ ಗೊತ್ತಿತ್ತು. ಉಮಾ ತೀಕ್ಷ್ಣ ಸ್ವಭಾವದವಳಾಗಿದ್ದಳು. ಅವಳು ತನ್ನ ಕೆಲಸದಲ್ಲಿ ಯಾರ ಹಸ್ತಕ್ಷೇಪವನ್ನು ಸಹಿಸುತ್ತಿರಲಿಲ್ಲ. ಸಣ್ಣ ವಿಷಯಕ್ಕೆ ಯಾರಾದರೂ ಏನಾದರೂ ಅಂದರೆ ದೊಡ್ಡವರು ಚಿಕ್ಕವರೆನ್ನದೆ ಮುಖದ ನೀರು ಇಳಿಸಿ ಬಿಡುತ್ತಿದ್ದಳು. ಅವರಿಗೆ ಮುಂದೆ ಮಾತನಾಡಲು ಧೈರ್ಯವೇ ಇರ್ತಿರಲಿಲ್ಲ. ಅತ್ತೆ ಮನೆಯಲ್ಲಿ ಎಲ್ಲರನ್ನೂ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕೆಂದು ಅವಳ ಮನಸ್ಸಿನಲ್ಲಿ ಚೆನ್ನಾಗಿ ಕುಳಿತಿತ್ತು. ಅತ್ತೆ ಮಾವನನ್ನು ಅವಳು ಲೆಕ್ಕಕ್ಕೆ ಇಟ್ಟಿರಲಿಲ್ಲ. ಸಾಧಾರಣ ವಿಷಯಕ್ಕೂ ಒರಟಾಗಿ ಉತ್ತರಿಸುತ್ತಿದ್ದಳು. ಹೀಗಾಗಿ ಎಲ್ಲರೂ ಅವಳಿಂದ ಕೊಂಚ ದೂರವಿರುತ್ತಿದ್ದರು. ಮನೆಯಲ್ಲಿ ಯಾವುದೇ ಶಿಸ್ತು, ಹಿರಿಯರಿಗೆ ಗೌರವ ಇಲ್ಲದೆ ವಾತಾವರಣ ಬಿಗಿಯಾಗಿರುತ್ತಿತ್ತು. ಆಯಿತು, ನಾನೇ ಕೇಳ್ತೀನಿ, ರಾಜೀವ್ ಹೇಳಿದ ನಂತರ. ಈ ಬಾರಿ ರಜಾ ನಾನು ಅಲ್ಲೇ ಕಳಿತೀನಿ ಎಂದ. ಉಮಾಗೆ ಆಶ್ಚರ್ಯವಾಯಿತು. ಏನು ಸಮಾಚಾರ? ಪ್ರತಿ ಸಾರಿ ನನ್ನನ್ನು ಅಲ್ಲಿ ಬಿಟ್ಟು ವಾಪಸ್ ಬಂದು ಬಿಡ್ತಿದ್ರಿ? ಇಲ್ಲ, ಈ ಸಾರಿ ಬರೋಣ ಅನಿಸಿತ್ತು. ನಾನು ಅಲ್ಲಿಗೆ ಬರ್ತಿದ್ದೀನಿ ಅಂತ ನಿಮ್ಮ ಅಮ್ಮನಿಗೆ ಫೋನ್ ಮಾಡು. ಬೇಡ ಬೇಡ, ನೀವು ನನ್ನನ್ನು ಅಲ್ಲಿ ಬಿಟ್ಟು ವಾಪಸ್ ಬಂದುಬಿಡಿ. ಇಲ್ಲದಿದ್ದರೆ ನಿಮ್ಮಮ್ಮ ಏನಾದರೂ ಹೇಳ್ತಾರೆ. ಪರವಾಗಿಲ್ಲ, ನಾನು ಅಲ್ಲಿಗೆ ಬರ್ತೀನಿ, ರಾಜೀವ್ ಗಂಭೀರ ಸ್ವರದಲ್ಲಿ ಹೇಳಿದ. ಅಂದುಕೊಂಡಿದ್ದಂತೆ ರಾಜೀವ್ ಅತ್ತೆ ಮನೆಯಲ್ಲಿ ರಜೆ ಆಚರಿಸುವುದನ್ನು ಕೇಳಿ ಅಮ್ಮನಿಗೆ ಖುಷಿಯಾಗಲಿಲ್ಲ. ಕಾರಣವಿಲ್ಲದೆ ಅತ್ತೆ ಮನೆಯಲ್ಲಿರುವುದು ಅವರಿಗೆ ಇಷ್ಟವಿರಲಿಲ್ಲ. ಅವರವನಿಗೆ ಎಷ್ಟೇ ಹೇಳಿದರೂ ರಾಜೀವ್ ನಿರ್ಧಾರ ಮಾಡಿದವನಂತೆ, ಅಮ್ಮ ನೀವೇನು ಯೋಚಿಸಬೇಡಿ, ಎಲ್ಲ ಸರಿಯಾಗಿರುತ್ತೆ ಎಂದ. ಉಮಾ ತವರಿನಿಂದ ಹಿಂತಿರುಗಿದಾಗಲೆಲ್ಲ ತಕರಾರು ಮಾಡುವ ಹೊಸ ವಿಧಾನಗಳನ್ನು ಕಲಿತು ಬರುತ್ತಿದ್ದಳು. ಇದು ಅಮ್ಮ ಹಾಗೂ ರಾಜೀವ್ ಇಬ್ಬರಿಗೂ ಗೊತ್ತಿತ್ತು. ಅದರಿಂದ ಉಮಾ ತವರಿಗೆ ಹೋಗುವ ಬಗ್ಗೆ ಅಮ್ಮ ಸದಾ ಅಪ್ರಸನ್ನತೆಯಿಂದಿರುತ್ತಿದ್ದರು. ರಾಜೀವ್ ಬರುವ ಸುದ್ದಿ ತಿಳಿದ ಕೂಡಲೇ ಅತ್ತೆ ಮನೆಯಲ್ಲಿ ಸ್ವಾಗತ ಸತ್ಕಾರಕ್ಕೆ ಎಲ್ಲರೂ ಅಣಿಯಾದರು. ಮನೆಯ ಮುಂದೆ ಟ್ಯಾಕ್ಸಿ ನಿಂತಾಗ ಉಮಾಳ ತಮ್ಮ ನರಹರಿ ಕ್ರಿಕೆಟ್ ಆಡಲು ಹೊರಟಿದ್ದವನು ಹೆಗರುತ್ತಾ ಬಂದ. ಅಕ್ಕ ಬಾವನನ್ನು ಸ್ವಾಗತಿಸಿ ಅವರ ಲಗೇಜ್ ಒಳಗೆ ತೆಗೆದುಕೊಂಡು ಹೋದ. ಅಡುಗೆ ಮನೆಯಲ್ಲಿ ಅತ್ತೆ ಅಡುಗೆ ಮಾಡುತ್ತಿದ್ದರು. ಮಾವ ಕುರ್ಚಿಯಲ್ಲಿ ಕುಳಿತು ಪೇಪರ್ ಓದುತ್ತಿದ್ದರು. ಮಾವನಿಗೆ ನಮಸ್ತೆ ಹೇಳಿದ ರಾಜೀವ್ ಅಡುಗೆ ಮನೆಗೆ ಹೋಗಿ ಅತ್ತೆಗೆ ನಮಸ್ಕರಿಸಿ, ಏನು ಮಾಡ್ತಿದ್ದೀರಾ? ಗಮ್ ಅಂತ ವಾಸನೆ ಬರ್ತಾ ಇದೆ. ನೀವು ಮಾಡುವ ಅಡುಗೆ ತಿಂಡಿ ನೆನೆಸಿಕೊಂಡ್ರೆ ಬಾಯಲ್ಲಿ ನೀರು ಸುರಿಯುತ್ತೆ ಎಂದ. ಅತ್ತೆ ತಮ್ಮ ಪ್ರಶಂಸೆ ಕೇಳಿ ಮುಗುಳ್ನಕ್ಕರು. ಕೂತ್ಕೊಳ್ಳಿ, ಟಿಫಿನ್ ಕೊಡ್ತೀನಿ ಎಂದರು. ರಾಜೀವ್ ಮಾವನ ಪಕ್ಕದಲ್ಲಿ ಕುಳಿತ. ಸ್ವಲ್ಪ ಹೊತ್ತಿಗೆ ಉಪ್ಪಿಟ್ಟು, ಪಕೋಡ, ಕಾಫಿ ಬಂತು. ಅವನು ತಿಂಡಿ ತಿನ್ನುತ್ತಾ ಎಲ್ಲರೊಡನೆ ಹರಟುತ್ತಿದ್ದ. ನಂತರ ಅವನ ಬ್ಯಾಗಿನಿಂದ ಒಂದು ಕುರ್ತಾ ಪೈಜಾಮ್ ಸೆಟ್ ತೆಗೆದು ಮಾವನಿಗೆ ತೋರಿಸಿ, ಹೇಗಿದೆ ಇದು ಎಂದು ಕೇಳಿದ. ಮಾವ ಅದನ್ನು ಕೈಗೆ ತೆಗೆದುಕೊಂಡು, ತುಂಬ ಚೆನ್ನಾಗಿದೆ, ಇದರ ಮೇಲಿನ ಕಸೂತಿ, ಇದರ ಡಿಸೈನ್ ಎಲ್ಲವೂ ಚೆನ್ನಾಗಿದೆ ಎಂದರು. ಇದು ನಿಮಗೆ, ರಾಜೀವ್ ನಗುತ್ತಾ ಹೇಳಿದ. ಇದನ್ನು ಡೆಲ್ಲಿಯಿಂದ ತಂದೆ. 2 ಸೆಟ್ ತಗೊಂಡೆ, ಒಂದು ನಿಮಗೆ, ಇನ್ನೊಂದು ನಮ್ಮ ತಂದೆಗೆ. ರಾಜೀವ್, ನನಗೆ ಯಾಕೆ ತರೋಕೆ ಹೋದ್ರಿ ಎಂದು ಹೇಳಿ ಹೆಂಡತಿಯ ಕಡೆ ತಿರುಗಿ, ಶಾರದಾ ನೋಡು ರಾಜೀವ್ ನನಗೆ ಏನು ತಂದಿದ್ದಾರಂತ ಎಂದರು. ಅತ್ತೆ ಸಂತೋಷ ವ್ಯಕ್ತಪಡಿಸ್ತಾ, ಇದರ ಬಣ್ಣ, ಡಿಸೈನ್ ತುಂಬ ಚೆನ್ನಾಗಿದೆ, ಬೆಲೆ ತುಂಬ ಹೆಚ್ಚಾಗಿರ್ಬೋದು ಎಂದರು. ಬೆಲೆ ಕೇಳಬೇಡಿ, ನನಗಿಷ್ಟ ಆಯಿತು, ತಂದೆ ಅಷ್ಟೆ. ನಂತರ ರಾಜೀವ್ ಬ್ಯಾಗಿನಿಂದ ಒಂದು ಸೀರೆ ತೆಗೆದು, ತಗೊಳ್ಳಿ ಅಮ್ಮ, ಇದು ನಿಮಗೆ ಎಂದ. ಅತ್ತೆಗೆ ಬಹಳ ಖುಷಿಯಾಯಿತು. ಆದರೂ, ಅಯ್ಯೋ ಇಷ್ಟು ಖರ್ಚು ಯಾಕೆ ಮಾಡೋಕ್ಕೆ ಹೋದ್ರಿ ಎಂದರು. ಮತ್ತೆ ಖರ್ಚಿನ ಮಾತು ಹೇಳ್ತಾ ಇದ್ದೀರಿ, ನಾನು ನಿಮ್ಮ ಮಗ ಅಲ್ವೇ? ಹೌದು, ನಿಮ್ಮ ಮನಸ್ಸು, ನಿಮ್ಮ ನಡವಳಿಕೆ ಬಗ್ಗೆ ನಮಗೆಲ್ಲ ಬಹಳ ಸಂತೋಷವಿದೆ. ರಾಜೀವ್ ಮೈದುನ ಮತ್ತು ನಾದಿನಿಗೆ ಕೆಲ ಉಡುಗೊರೆಗಳನ್ನು ನೀಡಿದ. ಉಮಾ ಇವೆಲ್ಲವನ್ನು ಚಕಿತಳಾಗಿ ನೋಡುತ್ತಿದ್ದಳು. ಅವರಿಬ್ಬರೇ ಇದ್ದಾಗ ಇವೆಲ್ಲವನ್ನು ಯಾಕೆ ಕೊಂಡಿರಿ? ನನಗೆ ಹೇಳೇ ಇಲ್ಲ ಎಂದಳು. ನಿನಗೆ ಎಲ್ಲವನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಉಮಾ ಮುಖ ಊದಿಸಿಕೊಂಡು ತೆಪ್ಪಗಾದಳು. ರಾಜೀವ್ ಊಟ ಮಾಡುವಾಗ ಅಡುಗೆಯನ್ನು ಚೆನ್ನಾಗಿ ಹೊಗಳಿದ. ಮಧ್ಯೆ ನಗೆ ಚಟಾಕಿಗಳನ್ನು ಹಾರಿಸ್ತಿದ್ದ. ಎಲ್ಲರೂ ಬಹಳ ಖುಷಿಯಾಗಿದ್ದರು. ಊಟವಾದ ನಂತರ ರಾಜೀವ್ ನಾದಿನಿ ಮತ್ತು ಮೈದುನರೊಂದಿಗೆ ಹರಟತೊಡಗಿದ. ಉಮಾ ಅಮ್ಮನೊಂದಿಗೆ ಮಾತನಾಡುತ್ತಿದ್ದಳು. ರಾಜೀವ್ ನರಹರಿಯನ್ನು ಹತ್ತಿರ ಕರೆದು ಅವನು ಕಾಲೇಜ್, ಓದು, ಗೆಳೆಯರ ಬಗ್ಗೆ ವಿಚಾರಿಸಿದ. ಅದು ಸರಿ, ಆಗಾಗ ಪಿಕ್ನಿಕ್ಗೆ ಹೋಗ್ತಾ ಇದೆಯಾ? ರಾಜೀವ್ ನರಹರಿಯನ್ನು ಕೇಳಿದ. ಕಾಲೇಜ್ನಿಂದ 1-2 ಬಾರಿ ಹೋಗಿದ್ದೇನೆ, ಆದರೆ ಮನೆಯವರ ಜೊತೆ ಸಿಗುವಷ್ಟು ಮಜಾ ಇರೋಲ್ಲ, ನರಹರಿ ಮತ್ತು ರಶ್ಮಿ ಹೇಳಿದರು. ಹಾಗಾದರೆ ನಾಳೆ ಪಿಕ್ನಿಕ್ಗೆ ಹೋಗೋಣವಾ? ರಾಜೀವ್ ಕೇಳಿದ. ನರಹರಿ ಮತ್ತು ರಶ್ಮಿಗೆ ಬಯಸದೆ ಬಂದ ಭಾಗ್ಯದಂತಿತ್ತು. ಅವರು ಕೂಡಲೇ ಅದಕ್ಕೆ ತಯಾರಾಗತೊಡಗಿದರು. ಅಳಿಯನ ಸ್ನೇಹಪೂರ್ವ ನಡವಳಿಕೆಗೆ ಮನೆಯವರಿಗೆಲ್ಲ
ಖುಷಿಯಾಯಿತು. ಮರುದಿನ ಒಂದು ಟ್ಯಾಕ್ಸಿ ಮಾಡಿಕೊಂಡು ಮನೆಯವರೆಲ್ಲ ಹೊರಟರು. ಊರಿನಿಂದ ಹೊರಗೆ ಒಂದು ಕೆರೆ ಇತ್ತು. ಹತ್ತಿರದಲ್ಲಿ ಮಾವಿನ ತೋಪಿತ್ತು. ಉಮಾ ಅಮ್ಮನೊಂದಿಗೆ ಸೇರಿ ಪೂರಿ, ಸಾಗು ಇತ್ಯಾದಿ ಮಾಡಿದ್ದಳು. ರಾಜೀವ್ ಹತ್ತಿರದ ಸ್ವೀಟ್ ಸ್ಟಾಲ್ನಿಂದ ಸ್ವೀಟ್ಸ್ ತಂದ. ಪಿಕ್ನಿಕ್ನಲ್ಲಿ ಎಲ್ಲರಿಗೂ ಬಹಳ ಖುಷಿಯಾಗಿತ್ತು. ಹುಡುಗರು ಚೆನ್ನಾಗಿ ಆಟವಾಡಿದರು. ತಿಂಡಿ ತಿಂದ ನಂತರ ಎಲ್ಲರೂ ನಗೆ ಚಟಾಕಿ ಆರಿಸ್ತಾ ನಕ್ಕು ನಲಿದಾಡಿದರು. ಹೀಗೆ ಮೋಜು ಮಾಡುತ್ತಾ ರಜೆ ಹೇಗೆ ಮುಗಿಯಿತೋ ತಿಳಿಯಲೇ ಇಲ್ಲ. ರಾಜೀವ್ಗೆ ಮನೆಗೆ ಹಿಂತಿರುಗಲು ಮನಸ್ಸಾಯಿತು. ಅಂದು ಸಂಜೆ ಎಲ್ಲರೂ ಕಾಫಿ ಕುಡಿಯುತ್ತಿದ್ದರು. ರಾಜೀವ್ ಟೇಪ್ ರೆಕಾರ್ಡ್ ತೆಗೆದು ಎಲ್ಲರಿಗೂ ಹೇಳಿದ, ಈ ಧ್ವನಿ ಯಾರದೆಂದು ಗುರುತಿಸಿ ನೋಡೋಣ. ಟೇಪ್ ಆನ್ ಆಯಿತು. ಎಲ್ಲರೂ ಗಮನವಿಟ್ಟು ಕೇಳತೊಡಗಿದರು. ಇದಕ್ಕಿದ್ದಂತೆ ನರಹರಿ ಕಿರಿಚಿದ, ಅರೆ, ಇದು ಉಮಾ ಅಕ್ಕನ ವಾಯ್ಸ್. ಅಕ್ಕ, ನೀನು ಯಾರನ್ನು ಬೈತಿರೋದು? ಇನ್ನೊಂದು ವಾಯ್ಸ್, ನಿಮ್ಮ ಅತ್ತೆದು. ಅವರು ಮೆಲ್ಲಗೆ ಏನೋ ಹೇಳ್ತಿದ್ದಾರೆ. ಏನಕ್ಕ, ಅತ್ತೆ ಮನೆಯಲ್ಲಿ ನೀನು ಹೀಗೇನಾ ಮಾತನಾಡೋದು? ಇಲ್ಲಿಗೆ ಬಂದಾಗ ನಮಗೆ ಬೇರೇನೇನೂ ಹೇಳ್ತಿದ್ದೆ, ರಶ್ಮಿ ಹೇಳಿದಳು. ಉಮಳ ತಂದೆ ತಾಯಿ ಹತಪ್ರಭರಾಗಿ ಉಮಳ ಮುಖ ನೋಡತೊಡಗಿದರು. ರಾಜೀವ್ ಮೆಲ್ಲಗೆ ನಗುತ್ತಿದ್ದ. ರಾಜೀವ್ ನಗುತ್ತಲೇ ಹೇಳಿದ, ನಿಮ್ಮ ಮಗಳು ಸಣ್ಣ ಸಣ್ಣ ವಿಷಯಕ್ಕೂ ಕಿರಿಚ್ತಾ ಇರ್ತಾಳೆ. ಎಲ್ಲರ ಮೇಲೂ ದೋಷಾರೋಪಣೆ ಮಾಡುತ್ತಿರ್ತಾಳೆ. ನಾನು ಏನಾದರೂ ಹೇಳಿದರೆ ಇವಳು ಒಪ್ಪುವುದಿಲ್ಲ. ಅತ್ತೆ ಮನೆಯಲ್ಲಿ ಎಲ್ಲರನ್ನೂ ನಿಗ್ರಹಿಸಬೇಕು ಎಂದುಕೊಂಡಿದ್ದಾಳೆ. ನನಗಂತೂ ದಿನ ದಿನವೂ ಬೇಸರವಾಗುತ್ತಿತ್ತು. ನಿಮಗೆ ಹೇಳಿದರೆ ನೀವು ನಂಬುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕೆ ಈ ಉಪಾಯ ಮಾಡಬೇಕಾಯಿತು. ಇನ್ನು ನಿಮಗೆ ಹೇಗೆ ಸರಿ ಎನಿಸಿದರೆ ಹಾಗೆ. ಆಗ ಮಾವ, ರಾಜೀವ್, ನಮಗಿದೆಲ್ಲ ಗೊತ್ತಿರಲಿಲ್ಲ. ಇದು ಅತಿಯಾಯಿತು. ಹಿರಿಯರಿಗೆ ಮರ್ಯಾದೆ ಕೊಡದೆ ಇರುವುದು ತಪ್ಪು. ನಮಗೆ ಬಹಳ ನಾಚಿಕೆ ಆಗ್ತಿದೆ ರಾಜೀವ್ ಎಂದರು. ಅತ್ತೆ ಉಮಾಗೆ ಬೈದು ಬುದ್ಧಿ ಹೇಳಿದರು. ಉಮಾಗೆ ರಾಜೀವ್ ಮೇಲೆ ವಿಪರೀತ ಕೋಪ ಬಂದಿತ್ತು. ತವರಿಗೆ ಹೋದಾಗಲೆಲ್ಲ ಉಮಾ ಅತ್ತೆ ಮಾವನ ಮೇಲೆ ಬಹಳ ಚಾಡಿ ಹೇಳ್ತಿದ್ಲು. ನಮ್ಮತ್ತೆ ಹಾಗಂತಾರೆ, ಹೀಗಂತಾರೆ, ಬೈತಾರೆ ಅಂತೆಲ್ಲ. ಇಂದು ಅದರ ರಹಸ್ಯ ಬಯಲಾಯಿತು. ಅವಳಿಗೆ ನಾಚಿಕೆಯೂ ಕೋಪವೂ ಬಂದಿತ್ತು. ಅತ್ತೆ ರಾಜೀವಿನ ಬಳಿ ಕ್ಷಮೆ ಕೋರಿದರು. ಒಳಗೆ ಉಮಾಗೆ ಬುದ್ಧಿವಾದ ಹೇಳಿದರು. ಉಮಾ ಅಳುತ್ತಿದ್ದಳು. ದಾರಿಯಲ್ಲಿ ರಾಜೀವ್ನೊಡನೆ ಉಮಾ ಮಾತನಾಡಲಿಲ್ಲ. ಅವರು ಮನೆ ತಲುಪಿದಾಗ ಅಮ್ಮನ ಮುಖ ಕೊಂಚ ಸಪ್ಪಗಿತ್ತು. ಅವರು ಏನಾದರೂ ಹೇಳುವಷ್ಟರಲ್ಲಿ ಉಮಾ ಬಗ್ಗಿ ಅವರ ಕಾಲಿಗೆ ನಮಸ್ಕರಿಸಿ ಸಮಾಚಾರ ಕೇಳಿದಳು. ಅತ್ತೆಯ ಮುಖವರಳಿತು. ಅವರು ಆಶೀರ್ವಾದ ಮಾಡಿದರು. ಉಮಾ ಮಾವನವರ ಕಾಲಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದಳು. ಅತ್ತೆ ಅಡುಗೆ ಮನೆಯತ್ತ ಹೊರಟಾಗ ಉಮಾ ಅವರನ್ನು ತಡೆದು, ನೀವು ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ತೀನಿ ಎಂದಳು. ಅವಳ ಧ್ವನಿ ಮಧುರವಾಗಿತ್ತು. ಅತ್ತೆಗೆ ನಂಬಿಕೆ ಬರದೆ ಮಗ ಸೊಸೆಯ ಮುಖ ನೋಡಿದರು. ರಾಜೀವ್ ಒಳಗೊಳಗೆ ನಗುತ್ತಿದ್ದ. ಉಮಾ ಮುಖ ಹರಳಿಸಿದ್ದರೂ ಮಾತನಾಡದೆ ಯಾಂತ್ರಿಕವಾಗಿ ತನ್ನ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಳು. ರಾಜೀವ್ ರೂಮ್ನಲ್ಲಿ ಬಟ್ಟೆ ಬದಲಾಯಿಸುತ್ತಿದ್ದ. ಉಮಾ ಕಾಫಿ ಲೋಟ ತಂದಿಟ್ಟು ಕಾಫಿ ಇಟ್ಟಿದ್ದೀನಿ ಎಂದಳು. ಅವಳು ಹೊರಡಲು ತಿರುಗಿದಾಗ ರಾಜೀವ್ ಅವಳ ಕೈ ಹಿಡಿದು, ಇಲ್ಲೇ ಕೂತ್ಕೋ, ನಿನ್ನ ಕಾಫಿ ಇಲ್ಲೇ ತಗೊಂಡು ಬಾ ಎಂದ. ನಾನು ಕೂತ್ಕೊಳ್ಳಲ್ಲ, ಉಮಾ ಕೋಪದಿಂದ ಹೇಳಿದಳು. ಆದರೆ ರಾಜೀವ್ ಅವಳನ್ನು ಹೋಗಲು ಬಿಡಲಿಲ್ಲ. ಪಕ್ಕದಲ್ಲಿ ಕುಡಿಸಿಕೊಂಡು ಹೇಳಿದ, ಉಮಾ, ಯಾಕೆ ಕೋಪಿಸ್ಕೊಳ್ತೀಯಾ? ನನಗೆ ಬಹಳ ಸಾರಿ ಹೇಳಿದ್ದೆ, ಆದರೆ ನೀನು ಒಪ್ಪಲಿಲ್ಲ. ಮನೆಯಲ್ಲಿ ಸುಖ ಶಾಂತಿಗಾಗಿ ಏನಾದರೂ ಉಪಾಯ ಮಾಡಲೇಬೇಕಾಗಿತ್ತು. ಅಪ್ಪ ಅಮ್ಮ ನನ್ನನ್ನು ಬೆಳೆಸೋಕ್ಕೆ ಭಾಳ ಸಂಘರ್ಷ ಮಾಡಿದ್ದಾರೆ. ಈಗ ನನಗೆ ಒಳ್ಳೆಯ ಕೆಲಸ ಸಿಕ್ಕಿರುವಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಅವರಿಗೆ ದುಃಖ ಉಂಟು ಮಾಡುವುದು ಅಥವಾ ಅವಮಾನ ಮಾಡಿದರೆ ನನಗೆ ಸಹಿಸಿಕೊಳ್ಳೋಕೆ ಆಗೋಲ್ಲ. ಕೊಂಚ ಪ್ರೀತಿಯಿಂದ ಮಾತನಾಡಿದರೆ, ಒಳ್ಳೆಯ ರೀತಿಯಿಂದ ವರ್ತಿಸಿದರೆ ಅವ್ರಿಗೆ ಬಹಳ ಸಂತೋಷವಾಗುತ್ತೆ. ಅವರು ಬಯಸಿದ್ದನ್ನು ಮಾಡಿಕೊಡೋಕ್ಕೆ ಏನು ಕಷ್ಟಪಡಬೇಕು? ಅಮ್ಮ ಏನೋ ಯೋಚಿಸ್ತಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ನನಗೆ ಕ್ಷಮಿಸಿ ರಾಜೀವ್, ಇನ್ಮೇಲೆ ನಾನು ಹಿಂದಿನಂತೆ ವರ್ತಿಸುವುದಿಲ್ಲ. ವೆರಿ ಗುಡ್. ಈಗ ನಿನ್ನ ಕಾಫಿನೂ ಇಲ್ಲೇ ತಗೊಂಡು ಬಾ, ಒಟ್ಟಿಗೆ ಕುಡಿಯೋಣ. ರಾಜೀವ ತುಂಟತನದಿಂದ ಹೇಳಿದ. ಬೇಡ, ಕಾಫಿ ತಗೊಂಡು ನೀವು ಆಚೆ ಬನ್ನಿ, ಮನೆಯವರೆಲ್ಲ ಒಟ್ಟಿಗೆ ಕುಡಿಯೋಣ. ಉಮಾ ಕೂಡ ತುಂಟತನದಿಂದ ಉತ್ತರಿಸಿ ನಗುತ್ತಾ ಆಚೆ ಹೊರಟಳು. ರಾಜೀವ್ ಮನದಲ್ಲೇ ನಕ್ಕ. ಅವನ ಉಪಾಯ ಯಶಸ್ವಿಯಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ. ಹಾಗೆಯೇ ನನ್ನ ಕಥೆಯನ್ನು ಶೇರ್ ಮಾಡುವುದನ್ನು ಮರೆಯಬೇಡಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ. ಧನ್ಯವಾದಗಳು.